ಓಕೆ, ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗರಿಗೆ ಒಂದು ಶಾಕ್ ಕೊಟ್ಟಿದ್ದಾರೆ, ವಾಟರ್ ಶಾಕ್. ಅಂದರೆ ನೀರಿನ ದರವನ್ನು ಹೆಚ್ಚಳ ಮಾಡೇ ಮಾಡ್ತೀವಿ, ಜನ ಬೈಲಿ, ವಿರೋಧ ಪಕ್ಷದವರು ವಿರೋಧ ಮಾಡಲಿ, ಕೆಲವರು ದುಡ್ಡು ಕಟ್ತಾರೆ, ಕೆಲವರು ಕಟ್ಟಲ್ಲ, ಏನೇ ಆದರೂ ನಾವು ದರ ಏರಿಕೆಯನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೂ ಟೀಕೆ ಮಾಡ್ಬೋದು, ನಿಮಗೂ ಟೀಕೆ ಮಾಡ್ಬೋದು, ಯಾರು ಬೇಕಾದ್ರೂ ಟೀಕೆ ಮಾಡ್ಬೋದು. ಯಾರಿಗೇನು ಗೌರವ ಕೊಡಬೇಕು ಖಂಡಿತ ಗೌರವ ಕೊಡ್ತೀವಿ. ಘನವೆತ್ತ ರಾಜ್ಯಪಾಲರಿಗೆ ನಾವೇನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ, ಅದರಲ್ಲಿ ಏನು ತಗರಲಿಲ್ಲ. ಸರ್, ರಾಜ್ಯಪಾಲರಿಗೆ ಇವತ್ತು ಏನಾದರೂ ಸಲಹೆ ಕೊಡ್ತಾರಾ ಸರ್ ಸಚಿವ ಸಂಪುಟದಿಂದ? ನೋಡೋಣ, ಕ್ಯಾಬಿನೆಟ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದೆ, ಆಮೇಲೆ ಮಾತಾಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಅಂದರೆ ಯಾವ ದೃಷ್ಟಿಕೋನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಮಾತಾಡಿರೋದು ಅಂತ? ಜನ ಬೈದರೂ ಪರವಾಗಿಲ್ಲ, ವಿರೋಧ ಪಕ್ಷದವರು ಅಂದರೂ ಪರವಾಗಿಲ್ಲ, ಅಂದರೆ ಬೇರೆ ನಮಗೆ ದಾರಿನೇ ಇಲ್ಲ, ಬೆಲೆ ಹೆಚ್ಚಳ ಅನಿವಾರ್ಯ ಅನ್ನೋ ಲೆಕ್ಕನ ಹೇಗೆ? ಅರವಿಂದ್, ಒಂದು ಸ್ಪಷ್ಟ. ಮೊದಲನೇದಾಗಿ ಕಳೆದ 14 ವರ್ಷಗಳಿಂದ BWSSPಯಲ್ಲಿ ದರ ಹೆಚ್ಚಳವನ್ನ ಮಾಡಿಲ್ಲ ಅನ್ನುವಂಥದ್ದು. ಜೊತೆಗೆ 5-6 ವರ್ಷಗಳ ಹಿಂದೆಯೇ ಕೂಡ ಒಂದು ಪ್ರಪೋಸಲ್ ಕೂಡ ಹೋಗಿದೆ ದರ ಹೆಚ್ಚಳ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೂ ಕೂಡ ದರ ಹೆಚ್ಚಳ ಆಗಿರಲಿಲ್ಲ. ಈಗಿನ ಒಟ್ಟು ಆಗ್ತಿರುವಂಥ ಖರ್ಚು ಅಥವಾ ಅದು ಖರ್ಚಾಗ್ತಿರುವಂಥ ಪವರ್ ಇರ್ಬೋದು, ನೀರು ಸರಬರಾಜಿನ ವೆಚ್ಚ ಇರ್ಬೋದು, ಇವೆಲ್ಲವನ್ನು ಸರಿದಾಗಿಸಲಿಕ್ಕಾಗಿ 14 ವರ್ಷದಿಂದ ಆಗದೇ ಇರುವಂತಹ ನೀರಿನ ದರ ಹೆಚ್ಚಳವನ್ನು ಬೆಂಗಳೂರಲ್ಲಿ ಮಾಡಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅದನ್ನೇ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿರುವಂಥದ್ದು. ಸಹಜವಾಗಿ ವಿರೋಧ ಮಾಡ್ತಾರೆ ಅಥವಾ ಮಾತಾಡ್ತಾರೆ, ಕಾಮೆಂಟ್ಗಳನ್ನ ಮಾಡ್ತಾರೆ, ಅದಲ್ಲ. BWSSPನ ಉಳಿಸಬೇಕು ಅಂದರೆ ದರ ಹೆಚ್ಚಳವನ್ನು ಮಾಡಬೇಕು, ಆ ಕಾರಣಕ್ಕಾಗಿ ಅದನ್ನು ಮಾಡ್ತೀವಿ ಅನ್ನುವಂಥ ಘೋಷಣೆಯನ್ನ DCM ಡಿ ಕೆ ಶಿವಕುಮಾರ್ ಇವತ್ತು ಜಲಮಂಡಳಿಯ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮ ಎಲ್ಲ ಮಾಹಿತಿಗೆ. ಅಂದರೆ ಅಲ್ಲಿಗೆ ಸಂಪನ್ಮೂಲದ ಕೊರತೆ ಸರ್ಕಾರದಲ್ಲಿ ಎದ್ದು ಕಾಣ್ತಾ ಇದೆ, ದುಡ್ಡಿಲ್ಲ. ಅದನ್ನೇ ಅವ್ರು ಇಂಡೈರೆಕ್ಟಾಗಿ ಹೇಳಿರೋದು, ದುಡ್ಡಿಲ್ಲ. ಜಲಮಂಡಳಿ ಉಳಿಸ್ಬೇಕು ಅಂದರೆ ಅರ್ಥ ಏನು? ದುಡ್ಡು ಬೇಕು. ಹಾಗಾಗಿ ಇದು ಅನಿವಾರ್ಯ ಅಂತ ಅವ್ರ ಲೆಕ್ಕಾಚಾರ.